ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗ ತಾನೇ ಹೇಳುತ್ತಿರುವ ನ್ಯೂಸ್ ಏನೆಂದರೆ, ಪಿಂಚಣಿ ಹಣ ಬಂದಿದೆ ಎಂದು ಹಲವರು ಹೇಳುತ್ತಿದ್ದಾರೆ. ಇನ್ನು ಕೆಲವರು ನಮಗೆ 2-3 ತಿಂಗಳಿಂದ ಪಿಂಚಣಿ ಹಣ ಬಂದಿಲ್ಲ ಎಂದು ಹೇಳುತ್ತಿದ್ದಾರೆ. ಹಾಗಾಗಿ ಅವರಿಗೆ ಇವತ್ತು ಸತ್ಯಾಸತ್ಯತೆಗಳನ್ನು ತಿಳಿಸಲು ನಾನು ನಿಮ್ಮೊಂದಿಗೆ ಬಂದಿದ್ದೇನೆ. ವೀಕ್ಷಕರೇ, ನಿಮಗೆ ಪಿಂಚಣಿ ಹಣ ಬಂದಿದೆಯೋ ಇಲ್ಲವೆಂದು ಈಗ ನಾನು ನಿಮಗೆ ದಾಖಲಿತವಾಗಿ ಹೇಳುತ್ತೇನೆ. ಪಿಂಚಣಿ ಹಣ ಹೋದ ತಿಂಗಳ 28ನೇ ತಾರೀಕಿನಿಂದ ಹಣ ಬಾಕಿ ಇರುವ ಹಣಗಳು ಹಂತ ಹಂತವಾಗಿ ಜಮೆ ಆಗುತ್ತಿದೆ. ಈ ತಿಂಗಳ ಆಗಸ್ಟ್ ತಿಂಗಳ ಪಿಂಚಣಿ ಹಣವು ಕೂಡ ಈಗಾಗಲೇ ಹಣ ಫಲಾನುಭವಿಗಳಿಗೆ ತಲುಪಿದೆ. ಇನ್ನು ಕೆಲವರಿಗೆ 2-3 ತಿಂಗಳು, ಒಬ್ಬೊಬ್ಬರಿಗೆ 4 ತಿಂಗಳಿಂದ ಪಿಂಚಣಿ ಹಣ ಜಮಾ ಆಗಿಲ್ಲ. ಹೌದು, ಇದು ಬಹಳ ವೈರಲ್ ಆಗುತ್ತಿರುವ ನ್ಯೂಸ್. ಹೌದು, ಕರ್ನಾಟಕ ಸರ್ಕಾರ ಏನ್ ಮಾಡಿತ್ತೆ ಅಂದ್ರ 16 ಲಕ್ಷಕ್ಕಿಂತ ಹೆಚ್ಚಿಗೆ ಪಿಂಚಣಿದಾರ ಹಣವನ್ನು ಸದ್ಯದಲ್ಲಿ ಏನ್ ಮಾಡಿದೀಪ ಅಂದ್ರ ಹೋಲ್ಡ್ ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂತ ಈಗ ಹೇಳ್ಬಿಡ್ತಾನೆ ಕೇಳಿ. ಪಿಂಚಣಿ ಹಣ ಯಾಕೆ ಹೋಲ್ಡ್ ಮಾಡೈತಿ ಅಂದ್ರ ಇದಕ್ಕೆ ಮೇನ್ 2 ರೀಸನ್ ಅದಾವ. ಒಂದು, ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟ ಪಿಂಚಣಿ ಹಣ ಪಡೆದುಕೊಳ್ತಿರ್ತಾರೆ, ಅವ್ರ ಸಲುವಾಗಿ ಈ ಪಿಂಚಣಿ ಹಣವನ್ನು ಹೋಲ್ಡ್ ಇಟ್ಟಾರೆ. ಇನ್ನು 2ನೇದು, ಈಗ ತೀರಿಕೊಂಡಿರ್ತಾರೆ ಅಂದ್ರೆ ಸತ್ತು ಹೋಗಿರ್ತಾರೆ, ಅವ್ರ ಅಕೌಂಟಿಗೆ ಪಿಂಚಣಿ ಹಣ ಹೋಗ್ತಿರ್ತೈತ್ರಿ. ಹೀಗಾಗಿ ಪಿಂಚಣಿ ಹಣ ತಡೆ ಹಿಡ್ದಾರ್ರಿ. ಸರ್, ನಾವ್ ಬದುಕಿದ್ರು ಆದ್ರೂ ನಮಗ್ ಪಿಂಚಣಿ ಹಣ ಬರವಲ್ಲ ಅಂತಂದ್ರೆ, ಸರ್ ನಿಮ್ದು ಇದ ಪ್ರಾಬ್ಲಮ್ದಾಗ ಸಿಕ್ಕೊಂಡ್ರ ಅಂದ್ರ ಅವ್ರಿಗೇನ ಇವ್ರ ತೀರ್ಕೊಂಡವ್ರು ಇವರ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಾರು ಅಂತ ಹೇಳಿ ಗೊತ್ತಿರಂಗಿಲ್ರಿ. ಅದಕ್ಕಾಗಿ ಅವ್ರು ಏನ್ ಮಾಡ್ಯಾರ್ರಿ, ಟೋಟಲ್ ಆಗಿ ಒಂದ್ 2 ಡೌಟ್ ಬಂದಿರ್ತಾವ್ರಲ್ಲ, ಅವ್ರು ಅಕೌಂಟ್ ಹೋಲ್ಡ್ ಇಟ್ಟಾರ. ಒಂದ್ ಅಂದಾಜ್ ಹೆಂಗಂದ್ರ ಒಂದ್ 80 ವಯಸ್ಸ ಮೇಲೆ ಆದವ್ರು ಅಕೌಂಟ್ ಹೋಲ್ಡ್ ಇಟ್ಟಿರ್ತಾರ. ಮತ್ತೆ ಜಸ್ಟ್ ಈಗ ತಾನೇ ಪಿಂಚಣಿ ಹಣ ಮಾಡ್ಸಿರ್ತಾರ ಅಂತವ್ರ ಪಿಂಚಣಿ ಹೋಲ್ಡ್ ಇಟ್ಟಾರ. ಇವ್ ಎದಕ್ ಇಟ್ಟಾರು ಅನ್ನೋದ್ರ ಸಲುವಾಗಿ ನಿಮಗ್ ಹೇಳೇನ್ರಿ. ಇನ್ನ ನಾವ್ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಅದಾವ್ರಿ ಸರ್, ಆದ್ರೂ ನಮಗ್ ಪಿಂಚಣಿ ಹಣ ಬರವಲ್ರಿ ಅಂದ್ರೆ ಇವ್ರಿ ಮೋಸ್ಟ್ ಆಫ್ ನನ್ನ ಲೆಕ್ಕಕ್ಕೆ ಎಷ್ಟು ವಯಸ್ಸದವ್ರಿಗೆ ಈ ಪ್ರಾಬ್ಲಮ್ ಕಾಡತೈತಿ ಅಂದ್ರ ಒಂದ್ ಅಂದಾಜಿನ ಪ್ರಕಾರ 75ರಿಂದ ಏನ್ ಅದಾರಲ್ರಿ ಇವ್ರಿಗೆ ಪ್ರಾಬ್ಲಮ್ ಕಾಡತೈತಿ. ಸರ್, ನಿಮಗೂ ಇದ್ರೊಳಗ ನಾ ಪರಿಹಾರನ್ನ ಹೇಳ್ತೇನ್ರಿ. ಇನ್ನೊಂದ್ ತೊಡೆ ಮಂದಿಗೆ ನಾರ್ಮಲ್ ಪ್ರಾಬ್ಲಮ್ ಇರ್ತಾವ್ರಿ, ಸಣ್ಣ ಪುಟ್ಟ ಪ್ರಾಬ್ಲಮ್ ಇರ್ತಾವ, ಅವನ್ನ ಸಾಲ್ವ್ ಮಾಡ್ಕೊಂಡಿರಂಗಿಲ್ಲ, ಆದ್ರೂ ಪಿಂಚಣಿ ಹಣ ಬರವಲ್ಲ. ಯಾಕಂದ್ರ ನಾ ಇದನ್ನ ನಮ್ಮ ಊರಿನ ಗ್ರಾಮ ಲೆಕ್ಕಾಧಿಕಾರಿ ಕಡೆ ಕೇಳಿ ಪಡೆದ ಮಾಹಿತಿ ರೀ. ಅವ್ರ ಮಾಹಿತಿ ಪ್ರಕಾರ ಏನ್ ಹೇಳ್ತಾರ್ರಿ ಸರ್ ಅಂದ್ರ, ಸರ್ ಹೋಲ್ಡ್ ಇಟ್ಟಿದ್ದು ಒಂದ್ ತೊಡೆದವ್ರಿ, ಅವ್ರಿಗೂ ಒಂದ್ ಲೆಕ್ಕಾಧಿಕಾರಿ ಇರ್ತಾರಲ್ಲ ರೀ, ಅವ್ರಿಗೆಲ್ಲಾ ಸಂಪೂರ್ಣವಾದ ಮಾಹಿತಿ ಇರ್ತೈತ್ರಿ. ಯಾಕಂದ್ರ ನಮ್ ಊರಾಗ ಎಷ್ಟು ಮಂದಿ ತಿಳ್ಕೊಂಡಾರ, ಎಷ್ಟು ಮಂದಿ ಫೇಕ್ ಅಕೌಂಟ್ ಮಾಡಿಸ್ಕೊಂಡಾರ ಅನ್ನೋದ ಅವ್ರಿಗೆ ಮಾಹಿತಿ ಇರ್ತೈತ್ರಿ. ಒಂದ್ ಅಂದಾಜ್ ಲೆಕ್ಕದ ಮೇಲೆ ಇವ್ರ ಕೊಟ್ಟ ಮಾಹಿತಿ ಮೇಲೆ ಸರ್ಕಾರ ತಡೆ ಹಿಡಿದಿರ್ತೈತ್ರಿ. ಇವ್ರು ಹೇಳೋ ಪ್ರಕಾರ ಏನಂದ್ರ, ಸರ್ ನಾವ್ ತಡೆ ಹಿಡಿದಿದ್ ಒಂದ್ ಪ್ರಮಾಣದಾಗ ಇರ್ತೈತ್ರಿ, ಇನ್ನೊಂದು ಪ್ರಮಾಣ ಏನಿರ್ತೈತಿ ಅಂದ್ರ ಸರ್ ಅಂದ್ರ ಇವ್ ಬೇಸಿಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಂಡಿರಂಗಿಲ್ಲ. ಬೇಸಿಕ್ ಡಾಕ್ಯುಮೆಂಟ್ಸ್ ಗಳಂದ್ರೆ ಯಾವ್ಯಾವ್ರಿ? ಫಸ್ಟ್ ಒನ್, ನಿಮ್ಮ ಬ್ಯಾಂಕ್ ಮತ್ತು ಆಧಾರ್ ಎರಡು ಕನೆಕ್ಟ್ ಅದಾವಲ್ಲ ನೋಡ್ಕೋಬೇಕ್ರಿ. NPCI ಮ್ಯಾಪಿಂಗ್ ಆಗೈತಿ ಇಲ್ಲೋ ಅನ್ನೋದು ನೋಡ್ಕೋಬೇಕ್ರಿ. DBT ಲಿಂಕ್ ಆಗೈತಿ ಇಲ್ಲೋ ನೋಡ್ಕೋಬೇಕ್ರಿ. ನಿಮ್ ಅಕೌಂಟ್ DBT ಲಿಂಕ್ ಆಗಿರಂಗಿಲ್ರಿ. ಒಂದೊಂದ್ಸಲ ನಿಮ್ಮ ಪಿಂಚಣಿ ಬಾ ಅಂದ್ರ ಅದ್ರಲ್ಲಿ ಪಿಂಚಣಿ ಬರ್ತೈತ್ರಿ, ಪಿಂಚಣಿ ಬರಂಗಿಲ್ರಿ. ಇವ್ ಮೋಸ್ಟ್ ಆಫ್ ದ ಕೇಸಸ್ ದಾಗ ಇವ ಇರ್ತಾವ್ರಿ. ಇನ್ 2ನೇ ಪ್ರಾಬ್ಲಮ್ ಏನಂದ್ರಿ, ಈ KYC ಆಗಿರಂಗಿಲ್ರಿ. ಇದು ಒಂದ್ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಯಾರ ಸರ್. ಇವ್ರ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರ್ತಾವ್ರಿ, ಈ KYC ಅಂದ್ರ ಒಂದ್ಸಲ ನಾಡಿ ಕಚೇರಿ ಅಥವಾ ಗ್ರಾಮ ಸೇವಕ, ಗ್ರಾಮ ಲೆಕ್ಕಾಧಿಕಾರಿಗೆ ಯಾರಿಗೂ ಭೇಟಿ ಆಗಿರಂಗಿಲ್ಲ, ಮನ್ಯಾಗ ಕೂತು ಪಿಂಚಣಿ ಪಡಿತಿರ್ತಾರ. ಈಗ ಸತ್ತಾರೋ ಬದುಕ್ಯಾರೋ ಅನ್ನೋದು ಗೊತ್ತಿರಂಗಿಲ್ರಿ. ಹಂಗಾಗಿ ಈ KYC ಒಂದ್ ಮಾಡಿಸ್ಬೇಕ್ರಿ. ಈ KYC ಒಂದ್ ನಿಮ್ಮ ಗ್ರಾಮ 1 ಅಥವಾ ನಾಡ ಕಚೇರಿ, ಅಂಚೆ ಕಚೇರಿ ಒಳಗೂ ಮಾಡ್ತಾರ್ರಿ. ಈ KYC ಮಾಡ್ಸಂದ್ರಿ, ಈ KYC ಮಾಡ್ಸ್ರಿ ಮೊದಲ್ ಇಲ್ಲಿಕ್ ಒಂದ್ ಆನ್ಲೈನ್ ಆಫೀಸ್ ಹೋಗ್ರಿ, ನಮ್ದು ಈ KYC ಮಾಡಂದ್ರಿ, ಈ KYC ಮಾಡ್ತಾರ್ರಿ. ಈ KYC ಮೊದಲ್ ಮಾಡಿಸ್ಕೋರಿ. ಈ KYC ಮಾಡಿಸ್ಕೊಂಡ್ರಿ ಸರ್. ಈ KYC ಮಾಡಿಸ್ಕೊಂಡದ್ದು ಸರ್, ಆದ್ರೂ ನಮಗ್ ಇನ್ನೂ ಹಣ ಬರವಲ್ಲ ಅನ್ನೋರ್ ಇರ್ತಾರ್ರಿ. ನಿಮ್ಮದು ಪ್ರಾಬ್ಲಮ್ಗಳು ಬಾಳ ದೊಡ್ಡ ಇರ್ತಾವ್ರಿ. ಇನ್ ನಂತರ ಏನ್ ಬರ್ತಾವ್ರಲ್ಲ, ಇವ್ ನಾರ್ಮಲ್ದಾಗನ ಒಂದ್ 50% ಕುಲ್ಲ ಹಾಕಾವ್ರಿ. ಇನ್ನು 50% ಜನಕ್ಕೆ ಏನ ಪಿಂಚಣಿ ಬರ್ವಾತ್ರಿ ಸರ್, ನಮ್ದು 4 ತಿಂಗಳಾತು, ಮಿನಿಮಮ್ ಇವೆಲ್ಲಾ ಡಾಕ್ಯುಮೆಂಟ್ ಕ್ಲಿಯರ್ ಅದಾವ ಅನ್ನವ್ರಿ.
ಇನ್ ನಿಮ್ಮದ್ ಮೇಜರ್ ಪ್ರಾಬ್ಲಮ್ ಎಲ್ಲಿ ಇರ್ತಾವ್ರಿ ಅಂದ್ರೆ ಮೇಜರ್ ಪ್ರಾಬ್ಲಮ್ ಏನ್ ಮಾಡಿರ್ತಾರ್ರಿ, ಬೇಕಾರ ನಿಮ್ಗೆ ಈಸಿಯಾಗಿ ಹೇಳ್ಬೇಕಂದ್ರ ನಿಮ್ಮ ಊರಾಗ ಯಾವ್ದೋ ನಾಡು ಕಚೇರಿ ಅಥವಾ ಗ್ರಾಮವನ್ನ ಇರ್ತೈತ್ರಲ್ಲ ಅಲ್ಲಿ ಹೋಗಿ ನಿಮ್ಮ ಪಿಂಚಣಿಯ ಸ್ಟೇಟಸ್ ಚೆಕ್ ಮಾಡಿಸ್ರಿ. ಪಿಂಚಣಿ ಸ್ಟೇಟಸ್ ಚೆಕ್ ಮಾಡಿಸಿರಿ ಅಂದ್ರೆ ಅಲ್ಲಿ ಅಕೌಂಟ್ ರಿಜೆಕ್ಟ್ ನಿಮ್ಮ ಪಿಂಚಣಿ ರಿಜೆಕ್ಟರ್ ಆಗಿರ್ತೈತಿ, ಹೋಲ್ಡರ್ ಆಗಿರ್ತೈತಿ, ಇನ್ಆಕ್ಟಿವರ್ ಆಗಿರ್ತೈತಿ, ಇನ್ನೊಂದು ಯಾವ್ದ PPO ಅಂತೇಳಿ ಒಂದ್ ಐತ್ರಿ, ಆಧಾರ್ ಆಗಿರ್ತೈತಿ. ಇವ್ 4 ಪ್ರಾಬ್ಲಮ್ ಆಗಿರ್ತಾವ್ರಿ. ಇವ್ 4 ಪ್ರಾಬ್ಲಮ್ ಆಗಿದ್ದು ಅಂದ್ರೆ ಅದು ಯಾವ ಪ್ರಾಬ್ಲಮ್ ಆಗೈತೆ ಅನ್ನೋಂಗ ಅವ್ರ ಒಂದು ಸ್ಲಿಪ್ ಕೊಡ್ತಾರೆ, ಒಂದು ರಸೀದಿ ಕೊಡ್ತಾರೆ ಪ್ರಿಂಟ್ ತೆಗೆದು. ಆ ಪ್ರಿಂಟ್ ತೆಗೆದ ರಸೀದಿ ತಗೊಂಡ್ರೆ ನಿಮ್ಮ ಊರ್ ಗ್ರಾಮ ಲೆಕ್ಕಾಧಿಕಾರಿ ಮತ್ತೆ ಭೇಟಿ ಆಗ್ಬೇಕ್ರಿ. ಸರ್ ಹಿಂಗಾಗೈತ್ರಿ, ಇದು ಏನ್ ಪ್ರಾಬ್ಲಮ್ ರೀ ಐತಿ. ಅವ್ರ ಅದನ್ನ ನೋಡಿ ಹೇಳ್ತಾರೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗೈತಿ. ಇನ್ನು ನೆಕ್ಸ್ಟ್ ಸ್ಟೆಪ್ ಬರೋಣ್ರಿ, ಅಲ್ಲಿ ಒಂದು ಪ್ರಾಬ್ಲಮ್ ಬಗೆಹರಿತ್ರಿ. ಅವ್ರು ಹೇಳೋದೇನ್ರಿ, ನಿಮ್ಮ ಆದಾಯದ ಮಿತಿ ಜಾಸ್ತಿ ಆಗೈತಿ, ನಿಮ್ದ NPCI ಮ್ಯಾಪಿಂಗ್ ಆಗಿಲ್ಲ, DBT ಲಿಂಕ್ ಆಗಿಲ್ಲ, KYC ಆಗಿಲ್ಲ, ಮತ್ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಬರ್ತೈತ್ರಿ. ಮತ್ ಏನ್ರಿ, ಆದಾಯದ ಮಿತಿ ಎಷ್ಟಿರ್ಬೇಕು ಕರ್ನಾಟಕ ಸರ್ಕಾರದ ಒಂದು ಗೈಡೆನ್ಸ್ ಪ್ರಕಾರ ಅಂದ್ರ 32,000 ಒಳಗೆ ಇರ್ಬೇಕ್ರಿ. 32,000 ಮ್ಯಾಲ ಇತ್ತಂದ್ರ ನೋ ಹಣ ಬರಂಗಿಲ್ರಿ ಸರ್, ಯಾವುದೇ ಕಾರಣಕ್ಕೂ ಹಣ ಬರಂಗಿಲ್ರಿ. ಅದಕ್ಕ ಇಲ್ರಿ ನಾವು ಬಡವ್ರದವ್ರಿ, ಮತ್ ನಾವ್ ಹೆಂಗ್ ಮಾಡೋದ್ರಿ ಸರ್, ಯಾಕಂದ್ರ ಬಾ ಮಂದಿ ಇದನ್ ಕ್ವಶನ್ ಕೇಳಿರ್ರಿ. ನಾನು ಬಡವ್ರದ್ರಿ ಸರ್, ನಾವ್ ಹೆಂಗ ಮಾಡೋದು ಸರ್? ನಿಮ್ಗೊಂದ್ ಸೊಲ್ಯೂಷನ್ ಈಗ ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಹೇಳಿದಂಗ ಅಂದ್ರೆ ನಿಮ್ಗೊಂದ್ ಸೊಲ್ಯೂಷನ್ ಹೇಳ್ಬೋದ್ರಿ ಸರ್. ಏನ್ ಹೇಳ್ಬೋದು ಅಂದ್ರೆ ಸರ್, ನಿಮ್ಮ ಆದಾಯದ ಮಿತಿ ಕಮ್ಮಿ ಐತಿ, ಆದ್ರ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ದಾಗ ಜಾಸ್ತಿ ಹೆಚ್ಚಾರು ಅಂತಂದ್ರ ನೀವೇನು ಮಾಡಕ್ ಹೋಗ್ಬೇಡ್ರಿ. ಅವಾಗೇನ ಈ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ನಿಮ್ ಊರ ಗ್ರಾಮ ಲೆಕ್ಕಾಧಿಕಾರಿ ಭೇಟಿ ಆದ್ರೂ ಅವ್ರದಕ್ಕೂ ಸೊಲ್ಯೂಷನ್ ಕೊಡ್ತಾರ, ಲೇಟ್ ಆಗ್ತೈತಿ, 1 ವಾರ ಹೋಗ್ಬೋದ್ರಿ. ಯಾಕಂದ್ರ ಅವ್ರ ಆನ್ಲೈನ್ದಾಗ ಅಪ್ಲೈ ಮಾಡ್ಬೇಕು, ಆನ್ಲೈನ್ದಾಗ ಅಪ್ಲೈ ಇದ್ದದ್ನ ತಹಸೀಲ್ದಾರ್ ಸರ್ ಪಾಸ್ ಮಾಡ್ಬೇಕು, ಹಿಂಗೆಲ್ಲಾ ಕೆಲ್ಸ ಇರ್ತಾವ್ರಿ. ಅವ್ರದ್ ಲೇಟ್ ಯಾಕಂದ್ರ ಅವ್ರು ಎಲ್ಲಾ ಹಳ್ಳಿಗಳನ್ನ ನೋಡ್ಕೋಬೇಕು, ನೀವು ಹಿಂಗಿರ್ತೈತ್ರಿ. ಇನ್ನು ಇದಕ್ಕಿ ಬೆಟರ್ ಸೊಲ್ಯೂಷನ್ ಅಂದ್ರೆ ನಿಮ್ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡ್ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಬಿಡುದ್ರಿ ಸರ್. ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿ ಹೋಗ್ಬಿಟ್ಲೇನೆ ನಿಮ್ದು ನಾಡ್ ಕಚೇರಿ ಅಲ್ಲಿ ಒಂದು ಪಿಂಚಣಿದಾರರಿಗೆ ಮತ್ತು ಇವ್ರಿಗೊಂದು ಕಚೇರಿನ ಸಪರೇಟ್ ಐತಿ, ಅಲ್ಲಿ ಹೋಗುದ್ರಿ. ಸರ್ ಹಿಂಗಾಗೈತ್ರಿ, ನಮ್ ಪ್ರಾಬ್ಲಮ್ ಹೆಂಗ್ರಿ ಐತಿ. ನಿಮ್ ಎಲ್ಲಾ ಡಾಕ್ಯುಮೆಂಟ್ಸ್ ನೋಡ್ತಾರ, ನಿಮ್ ಆದಾಯದ ಮಿತಿ ಜಾಸ್ತಿ ಐತಿ, ಆದ್ರೆ ನೀವು ಬರ್ತಿರೋ ಆದಾಯ ಕಮ್ಮಿ ಇತ್ತಂದ್ರ ಅವ್ರ ಏನ್ ಮಾಡ್ತಾರ, ಸರ್ ಕಡೆಯಾರ ಹೋಗ್ರಿ, ಇಲ್ಲಿ ಅಲ್ಯಾರ ಹೋಗ್ರಿ ಆಫೀಸ್ಗಾರ. ಸರ್ದವ್ರ ಏನ್ ಮಾಡ್ತಾರ, ನಿಮ್ಗ ತಹಸೀಲ್ದಾರ್ ಸರ್ ಕಮ್ಮಿ ಮಾಡ್ಕೊಡ್ತಾರ. ಕಮ್ಮಿ ಮಾಡಿಕೊಟ್ರ ಅಂದ್ರ ಅವ್ರು ಕಮ್ಮಿ ಮಾಡಿ ಶಿಫಾರಸ್ ಮಾಡ್ರಿ ಅಂದ್ರ 1-2-3 ದಿನದಾಗ ಕಮ್ಮಿ ಆಕತ್ರಿ. ಅಂದ್ರ ನಿಮಗ ಹೊರಗಡೆ ಎಲ್ಲೋ ಆಫೀಸ್ದಾಗ ಎಲ್ಲೋ ಒಂದ್ ಇದ್ರೊಳಗ ಹೋಗಿ ಡೌನ್ಲೋಡ್ ಮಾಡ್ರೆ ಕಮ್ಮಿ ಆಗಿ ಸರ್ಟಿಫಿಕೇಟ್ ಬರ್ತೈತ್ರಿ. ಅದನ್ನ ತಗೊಂಡ್ ಮತ್ ಹೊಳ್ಳಿ ತಹಸೀಲ್ದಾರ್ ಆಫೀಸ್ಗ ಹೋಗ್ಬೇಕ್ರಿ. ಮತ್ ಸರ್ ಯಾಕಂದ್ರೆ ಇಲ್ಲೆಲ್ಲ ಹೋದ್ರ ಮತ್ ಇದು ಲೆಂದಿ ಪ್ರೊಸೀಜರ್ ಆಕತಿ. ಸರ್ ನಾನು ಪಿಂಚಣಿ ಚಾಲೂ ಮಾಡ್ರಿ ಐತಿ, ಯಾಕಂದ್ರ ಇದು ನಿಮ್ ಹಕ್ಕ್ರಿ. ನಿಮ್ ಹಕ್ಕನ್ನ ನೀವು ಕೇಳೋದ್ರಾಗ ಏನ್ ಪ್ರಾಬ್ಲಮ್ ಇಲ್ಲ. ಹಕ್ಕ ಐತಿರಿ, ಕೇಳಾತರಿ, ಕೇಳಿ ಹಿಂಗಾಗೈತ್ರಿ ಸರ್ ಅತಿ. ಅವ್ರಿದ್ದವ್ರ ನಿಮ್ಗೊಂದ್ ಕರೆಕ್ಟ್ ಆಗಿ ಅದನ್ನೆಲ್ಲಾ ಹೊಳ್ಳಿ ಅಪ್ಲಿಕೇಶನ್ ಹಾಕ್ತಾರ. ನಿಮ್ ಪಿಂಚಣಿ ಹಾಕಿ ನಿಮ್ ಬಾಕಿ ಇರೋ ಹಣ ಎಷ್ಟು ಬಾಕಿ ಐತ್ಲ ಅವನ್ನೆಲ್ಲಾ ಪಾಸ್ ಮಾಡ್ತಾರ್ರಿ. ಪಾಸ್ ಮಾಡ್ರಿ ಅಂದ್ರ ಅವಾಗ ನಿಮಗ ಹಂತವಾಗಿ ನಿಮ್ಮ ಪಿಂಚಣಿ ಹಣ ನಿಮ್ಗ್ ಬಂದು ನಿಮ್ ಕೈ ಸೇರ್ತೈತ್ರಿ. ಇದು ಯಾರಿಗಂದ್ರ ಮಾಹಿತಿ 2, 3, 4, 5, 6 ತಿಂಗಳಿಂದ ಪಿಂಚಣಿ ನಿಂತೈತಿ ಹೇಳಾತರಿ ಸರ್, ಅವ್ರಿಗೆ ಮಾಹಿತಿ ರೀ. ಈ ಮಾಹಿತಿಯನ್ನ ಸಂಪೂರ್ಣವಾಗಿ ಎಲ್ಲಿ ಸ್ಕಿಪ್ ಮಾಡೋದು ನೋಡ್ರನ್ನ ನಿಮ್ಗ್ ಗೊತ್ತಾಗುದ್ರಿ. ನೀವ್ ಏನಾರ ಹೆಂಗ್ ಮುಂದ್ ನೋಡ್ರನು ಗೊತ್ತಾಗಂಗಿಲ್ರಿ. ಕರೆಕ್ಟ್ ಆಗಿ ನೋಡ್ಕೋರಿ. ಒಂದಲ್ದ 2 ಸಲ ವಿಡಿಯೋ ಕೇಳ್ರಿ. ವಿಡಿಯೋ ಕರೆಕ್ಟ್ ಆಗಿ ನೋಡ್ರಿ, ಕೇಳ್ರಿ. ಕೇಳಿದ ನಂತರ ನಿಮ್ಮ ಊರಿನ ಗ್ರಾಮ ಲೆಕ್ಕಾಧಿಕಾರಿ, ಯಾಕಂದ್ರ ನಮ್ಮ ಊರಾಗ ಏನೋ ಪ್ರಾಬ್ಲಮ್ ಆಗೈತಂದ್ರು ಮೇನ್ ಸಿಗುದನ ಇಂಥ ಪಿಂಚಣಿ ಮತ್ತು ವಿಷಯದಾಗ ಗ್ರಾಮ ಲೆಕ್ಕಾಧಿಕಾರಿ, ಗ್ರಾಮ ಸೇವಕರು. ಯಾಕ್ರ ಗ್ರಾಮ ಸೇವಕರಿಗೆ ಅಷ್ಟ್ ನಾಲೆಜ್ ಇರಂಗಿಲ್ರಿ, ಆದ್ರ ಗ್ರಾಮ ಲೆಕ್ಕಾಧಿಕಾರಿ ಪೂರ್ತಿ ನಾಲೆಜ್ ಇರ್ತೈತ್ರಿ. ಅವ್ರಿಗೆ ಭೇಟಿ ಆಗ್ಬೇಕ್ರಿ. ಅಲ್ಲಿಂದ್ರ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬೇಕ್ರಿ. ತಹಸೀಲ್ದಾರ್ ಆಫೀಸ್ದಾಗ ನಿಮ್ದು ಫೈನಲ್ ಡಿಸಿಷನ್ ರೀ. ಅಲ್ಲಿ ಹೋದ್ರ ನಿಮ್ಗೇನ ಬೇಕಾಗಿದ್ದೆಲ್ಲ ಸಿಗ್ತೈತ್ರಿ. ಆದ್ರ ನಿಮ್ದು ಏನಿರ್ಬೇಕ್ರಿ, ಡಾಕ್ಯುಮೆಂಟ್ಸ್ ಎಲ್ಲಾ ಕರೆಕ್ಟ್ ಆಗಿರ್ಬೇಕ್ರಿ. ಒಂದ್ ಡಾಕ್ಯುಮೆಂಟ್ ಬಿಟ್ಟು ಹೋಗಿ ಅಲ್ಲಿ ಹೋದ ನಂತರ ಮತ್ ಊರಿಗೆ
ಊರಿಂದ ಮಾತು ತಗೊಂಡ್ ತಹಶೀಲ್ದಾರ್ ಆಫೀಸ್ಗೆ ಹೋಗು ಎಡ್ತಾಕಕ್ ಹೋಗ್ಬೇಡ್ರಿ. ಹೋಗಲ್ಯಾಕ ಒಂದಿಷ್ಟು ಡಾಕ್ಯುಮೆಂಟ್ಸ್ ಹಾಕ ಅವೇರ್ ಆಯ್ಟ್ ಆಗೋದು ಅವ್ರಿ. ಇಷ್ಟು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ರಿ. ನಿಮಗ್ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಹೇಳ್ತೀನಿ ಕೇಳ್ರಿ. ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ 2. ನೀವು ಎದರ ಮೇಲೆ ಪಿಂಚಣಿ ಪಡಿತಿರ್ತೀರಿ? ವೃದ್ಧರ ಪಿಂಚಣಿ ಪಡಿತಿರೋ, ವಿಧವಾ ವೇತನ ಪಿಂಚಣಿ ಪಡಿತಿರೋ, ಅಂಗವಿಕಲ ಪಿಂಚಣಿ ಪಡಿತಿರೋ, ಮಾನಸ್ವಿನಿ ಪಿಂಚಣಿ ಪಡಿತಿರೋ, ಇನ್ನಿತರ ಸಂಧ್ಯಾ ಸುರಕ್ಷಾ ಪಿಂಚಣಿ ಪಡಿತಿರೋ, ಇನ್ನಿತರ ಪಿಂಚಣಿಗಳು ಅದಾವ್ರಿ. ಈ ಪಿಂಚಣಿ ಒಳಗೆ ಯಾವ ಪಿಂಚಣಿ ಪಡಿತೀರಿ ಅನ್ನೋದು ಅದಕ್ಕೆ ತಕ್ಕಂಗ ಸರ್ಟಿಫಿಕೇಟ್ ಇರ್ತೈತ್ರಿ ನಿಮ್ ಕಡೆ. ಆ ಸರ್ಟಿಫಿಕೇಟ್ ತಗೋರಿ. 3ನೇದ್ರಿ ಸರ್ಟಿಫಿಕೇಟ್ ತಗೋರಿ. ನಿಮ್ಮ ಊರಿನ ರವಾಸಿ ತಗೋಬೇಕ್ರಿ. ನಾ ಇದ ಊರಿನವ ಅನ್ನಕ್, ಯಾಕಂದ್ರ ಅದ್ ಮೇನ್ ಇಂಪಾರ್ಟೆಂಟ್ ರೀ. ಎಲ್ಲೆಲ್ಲಾರು ಹೋಗಿ ಏನೇನೋ ಡಾಕ್ಯುಮೆಂಟ್ಸ್ ಕೇಳಕ್ ಹೋಗ್ಬೇಡ್ರಿ. ಊರಿನ ರವಾಸಿ ತಗೋರಿ. ಇದ ಊರ್ಯಾವನಂತಿ ನಾ ಬದುಕೇನಿ ಅನ್ನಕ್ ಲೈಫ್ ಸರ್ಟಿಫಿಕೇಟ್ ಬೇಕ್ರಿ. ಅದು ಒಂದ್ ಸರ್ಟಿಫಿಕೇಟ್ ತಗೋರಿ. ಮತ್ತೆ ನಿಮ್ಮ ಇನ್ಕಮ್ ತಗೋರಿ, ಇನ್ಕಮ್ ಸರ್ಟಿಫಿಕೇಟ್. ಮತ್ ಒಂದ್ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ಕೋರಿ. ಇಷ್ಟು ಇಟ್ಕೋರಿ. ಇಟ್ಕೊಂಡನ ತಹಶೀಲ್ದಾರ್ ಆಫೀಸ್ಗೆ ಹೋಗ್ರಿ. ಮತ್ ನೀವ್ ಯಾವ್ದಾರ ಒಂದು ಡಾಕ್ಯುಮೆಂಟ್ಸ್ ಮಿಸ್ ಮಾಡಿ ತಹಶೀಲ್ದಾರ್ ಆಫೀಸ್ಗೆ ಹೋದ್ರಿ, ಮತ್ ನಾಯ ಅಲ್ದಂಗ ಅಲ್ಲಿದನರಿ. ಯಾಕಂದ್ರ ಅಲ್ಲಿ ಹೋಗೈತಂದ್ರ ಕೆಲಸ ಶುದ್ಧ ಆಗ್ಬೇಕ್ರಿ. ಎಲ್ಲಾ ಡಾಕ್ಯುಮೆಂಟ್ಸ್ ಒಂದ್ ಕ್ಯಾರಿ ಬ್ಯಾಗ್ ಹಾಕೊಂಡ್ ತಗೊಂಡ್ ಹೋಗುದ್ರಿ. ಏನ ಹೆಣ್ಮಕ್ಳಿಗೆ ಬಸ್ ಫ್ರೀ ಇದಾವ, ನಿಮ್ಗೆ ಅಟ್ಟ ಬಸ್ ಗಂಡ್ ಮಕ್ಳಿಗೆ ಅಟ್ಟ ಬಸ್ ಚಾರ್ಜ್ ಆಗ್ತೈತಿ, ತಗೊಂಡ್ ಹೋಗುದ್ರಿ. ಮತ್ ಏನ್ ಮಾಡುದ್ರಿ? ಪರಿಸ್ಥಿತಿನ ಹಂಗೈತಿ. ತಗೊಂಡ್ ಹೋಗಿ ಅಲ್ಲಿ ಹೋಗಿ ಶುದ್ಧ ಮಾಡ್ಕೊಂಡನ ಬರ್ಬೇಕ್ರಿ. ಅಂದಾಗ ನಿಮ್ ಪಿಂಚಣಿ ನಿಮಗ್ ಮರಳ ಪಡ್ಯಾಕ ಸಾಧ್ಯತೆ ಐತ್ರಿ. ಇಲ್ಲ ನೀವು ಮನ್ಯಾಗ ಕೂತ ನನಗೆ ಕಾಮೆಂಟ್ಸ್ ಹಾಕಿದ್ರೆ ನಿಮಗ್ ಪಿಂಚಣಿ ಹಣ ಬರಂಗಿಲ್ರಿ ಸರ್. ನಿಮಗ್ ಪಿಂಚಣಿ ಹಣ ಬರ್ಬೇಕಂದ್ರ ಮಸ್ಟ್ ಅಂಡ್ ಕಂಪಲ್ಸರಿ ಇಷ್ಟು ಪಾಲಿಸಲೇಬೇಕು ನೀವು. ಇದನ್ನ ಪಾಲಿಸಿದಾಗ ನಿಮಗ್ ಪಿಂಚಣಿ ಹಣ ನಿಮಗ್ ವಾಪಸ್ ಬರ್ತೈತಿ. ಮತ್ತ ಹಿರಿಯರ್ ಇದ್ರೊಳಗ ಯಾರ ವೃದ್ಧರ್ ಕೇಳಾತಿರಿ ಅಂದ್ರ ನಿಮ್ಮ ಆರೋಗ್ಯ ಬಗ್ಗೆ ಒಂದ್ ಸ್ವಲ್ಪ ಎಚ್ಚರಿಕೆ ಇಲ್ರಿ. ಯಾಕಂದ್ರ ಈ ಸಲ ತಂಡಿಗೆ ಆ ಕಡೆ ಗಾಳಿಯಾಗ ಅಡ್ಡಾಡಕ್ ಹೋಗ್ಬೇಡ್ರಿ. ಆದಷ್ಟ ಮನ್ಯಾಗ ಕೂತ ಹೆಲ್ದಿ ಫುಡ್ ತಿನ್ಕೋತ ಮನ್ಯಾಗಿರ್ರಿ ಸರ್. ಮತ್ತ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರ ನಮ್ಮ ವಿಡಿಯೋವನ್ನ ನೋಡ್ರಿ. ಮತ್ತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಕಾಮೆಂಟ್ಸ್ ಮಾಡ್ರಿ. ನಿಮ್ಗೆ ಏನಾರ ಪ್ರಾಬ್ಲಮ್ ಇತ್ತು ಅಂದ್ರೆ ಕೇಳ್ರಿ. ಪ್ರಾಬ್ಲಮ್ಗಳು ಕಾಮೆಂಟ್ಸ್ ಮಾಡ್ರಿ. ನಾವು ನಿಮಗೆ ಕ್ಲಿಯರ್ ಆಗಿ ಮತ್ತೊಂದು ಮುಂದಿನ ವಿಡಿಯೋದಾಗ ನಿಮಗೆ ಹೇಳ್ತಂತೆ ಸರ್. ಮತ್ತ ಅಲ್ಲಿ ತನಕ ನಮ್ಮ ವಿಡಿಯೋ ನೋಡ್ತಾ ಇರಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.